ಮೈಸೂರಿನ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಗೆ ಅಲ್ಲ ಅಂತ ಡಿಕೆಶಿ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ರು. ಈ ಒಂದು ಹೇಳಿಕೆಗೆ ಪ್ರಮೋದಾದೇವಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ. ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಪ್ರಮೋದಾದೇವಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಮೋದಾದೇವಿ ಒಡೆಯರ್ ಅಸಮಾಧಾನವನ್ನ ಹೊರಗಾಕಿದ್ದಾರೆ. ಈ ವಿಚಾರವಾಗಿ ಹಿಂದೂಗಳಿಗೆ ಸೇರಿಲ್ಲ ಎಂಬ ಹೇಳಿಕೆ ಖಂಡಿತ ಸರಿಯಲ್ಲ. ಮುಜರಾಯಿ ಇಲಾಖೆಯ ಅಡಿ ಬೆಟ್ಟ ತರುವುದಿಲ್ಲ. ಬೆಟ್ಟದ ಸುತ್ತ ರಾಜಕೀಯ ಬೇಸರವನ್ನ ತರಿಸಿದೆ. ಕಾಂಗ್ರೆಸ್ ಸರ್ಕಾರದ ಈ ವರ್ಷದ ದಸರಾ ಒಂದು ಕಳವಳಕಾರಿಯಾಗಿದೆ ಎನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಗಣ್ಯರ ಆಯ್ಕೆ ಸಂಘರ್ಷಕ್ಕೆ ಕಾರಣವಾಗಿದೆ. ಮೈಸೂರು ದಸರಾ ಸಾಂಸ್ಕೃತಿಕ ಆಚರಣೆ, ಅದರ ಜೊತೆಗೆ ವಿಜಯದಶಮಿ, ನವರಾತ್ರಿ ನಮ್ಮ ಆಚರಣೆಯಾಗಿದೆ. ಗಣೇಶ ಹಬ್ಬದಂದು ತಪ್ಪು ಕಲ್ಪನೆಗಳು ಬಂದಿರುವಂತದ್ದು. ಇನ್ನ ಸಂಘರ್ಷ ಕೊನೆಯಾಗಲಿ ಅಂತ ಭಾವಿಸ್ತೇನೆ ಅಂತ ಈ ಕುರಿತಂತೆ ಪ್ರಮೋದಾದೇವಿ ಒಡೆಯರ್ ಒಂದು ಬೇಸರದ ಪತ್ರವನ್ನ ಬರೆದಿದ್ದಾರೆ. ನೋಡಿ, ಮೈಸೂರು ಚಾಮುಂಡೇಶ್ವರಿ ಬೆಟ್ಟ ಕೇವಲ ಹಿಂದೂಗಳ ಆಸ್ತಿಯಲ್ಲ ಎಂಬ ಹೇಳಿಕೆ ಮೂಲಕ ಡಿಕೆ ಶಿವಕುಮಾರ್ ಅವರು ಮತ್ತೊಂದು ವಿವಾದವನ್ನ ತಮ್ಮ ಮೈ ಮೇಲೆ ಎಳೆದುಕೊಂಡಿರುವಂತದ್ದು. ಇನ್ನು ಈ ಹೇಳಿಕೆ ತೀವ್ರ ಒಂದು ಪ್ರತಿರೋಧ, ವಿರೋಧ ಎಲ್ಲವೂ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಇನ್ನು ಇದೇ ವಿಚಾರವಾಗಿ ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರು ಕೂಡ ಮಾತನಾಡಿದ್ದಾರೆ. ಇನ್ನು ನಯವಾಗಿಯೇ ಮಾತನಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ನಯವಾಗಿಯೇ ಒಂದು ಟಾಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ನೋಡಿ, ಚಾಮುಂಡೇಶ್ವರಿ ದೇವಸ್ಥಾನದ ಕುರಿತಂತಹ ಹೇಳಿಕೆ ಮತ್ತು ದಸರಾ ಉದ್ಘಾಟನೆ ವಿವಾದಗಳ ಬೆಳವಣಿಗೆಯ ಕುರಿತು ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಬೇಸರವನ್ನ ವ್ಯಕ್ತಪಡಿಸಿದ್ರು. ಈ ವರ್ಷದ ನಾಡಹಬ್ಬ ದಸರಾ ಏನಿದೆ, ಈ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಲಾಗಿತ್ತು. ಆದರೆ ಈ ಬಾರಿ ಮುಜರಾಯಿ ಇಲಾಖೆಯ ಅಡಿ ಬೆಟ್ಟವನ್ನ ತರೋದಿಲ್ಲ. ಇನ್ನು ಬೆಟ್ಟದ ಸುತ್ತ ರಾಜಕೀಯ ಬರ್ತಾ ಇರೋದು ನಿಜಕ್ಕೂ ಕೂಡ ಬೇಸರವನ್ನ ತರಿಸಿದೆ. ನೀವು ಕೂಡ ಇನ್ನು ಗಣೇಶ ಹಬ್ಬದಂದು ತಪ್ಪು ಕಲ್ಪನೆಗಳು ನಮ್ಮನ್ನ ಕಾಡ್ತಾ ಇರುವಂಥದ್ದು ಎನ್ನುವಂತಹ ಮಾತುಗಳನ್ನ ಆಡಿರುವಂಥದ್ದು. ಹಾಗೆ ಈ ಎಲ್ಲಾ ಸಂಘರ್ಷಗಳು ಕೂಡ ಕೊನೆಯಾಗ್ಲಿ, ವಿಘ್ನ ನಿವಾರಕ ಇದನ್ನೆಲ್ಲದನ್ನು ಕೂಡ ನೆರವೇರಿಸಲಿ. ಇನ್ನು ಪ್ರಮೋದಾದೇವಿ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ಏನ್ ಬರೆದಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಇನ್ನು ಈ ವರ್ಷದ ಕರ್ನಾಟಕ ಸರ್ಕಾರವು ನಡೆಸಲು ಉದ್ದೇಶಿಸಿರುವಂತಹ ದಸರಾ ಆಚರಣೆಗಳು, ವಿಶೇಷವಾಗಿ ಚಾಮುಂಡಿ ಬೆಟ್ಟದ ಮೇಲಿರುವ ಪವಿತ್ರ ಚಾಮುಂಡೇಶ್ವರಿ ದೇವಸ್ಥಾನದ ಸುತ್ತ ರಾಜಕೀಯವು ನಡೆಯುತ್ತಿರೋದ್ರಿಂದ ತೀವ್ರ ಬೇಸರದಿಂದ ನಾನು ಇದನ್ನ ಬರೆಯುತ್ತಿದ್ದೇನೆ. ಈ ವರ್ಷದ ನಾಡ ಹಬ್ಬ ಜನತಾ ದಸರಾ ಉದ್ಘಾಟನೆಗೆ ಆಹ್ವಾನಿಸಲಾದಂತಹ ಗಣ್ಯರ ಆಯ್ಕೆಯು ಸಂಘರ್ಷದ ಅಭಿಪ್ರಾಯಗಳಿಗೆ ಕಾರಣವಾಗಿದೆ. ಚಾಮುಂಡೇಶ್ವರಿ ದೇವಸ್ಥಾನ ಹಿಂದೂಗಳಿಗೆ ಸೇರಿಲ್ಲ ಎಂಬುವಂತಹ ಅಸಂವೇದನಾಶೀಲ ಹೇಳಿಕೆಗಳು ಅನಗತ್ಯ ಮತ್ತು ತಪ್ಪಿಸಬಹುದಾದವು. ಅದು ಹಿಂದೂ ದೇವಸ್ಥಾನ ಅಲ್ಲದೇ ಇದ್ದರೆ ಅದನ್ನ ಎಂದಿಗೂ ಕೂಡ ಮುಜರಾಯಿ ಇಲಾಖೆಯ ಅಡಿಯಲ್ಲಿ ನಾವು ತರ್ತಾ ಇರಲಿಲ್ಲ. ಸರ್ಕಾರದ ದಸರಾ ಒಂದು ಸಾಂಸ್ಕೃತಿಕ ಆಚರಣೆ ಎಂಬುದು ನಮ್ಮ ಪರಿಗಣಿತ ಅಭಿಪ್ರಾಯವಾಗಿದೆ. ಹಾಗೆ ರಾಜ್ಯವು ತನ್ನ ಸ್ವಭಾವತಃ ಅಂತಹ ಉತ್ಸವವನ್ನ ನಡೆಸುವಲ್ಲಿ ಧಾರ್ಮಿಕ ಪಾವಿತ್ರ್ಯ ಮತ್ತು ಸಂಪ್ರದಾಯ ಅಥವಾ ಪರಂಪರೆಯನ್ನ ಪ್ರತಿಪಾದಿಸಲು ಸಾಧ್ಯವಿಲ್ಲ. ಕರ್ನಾಟಕ ಸರ್ಕಾರವು ಆಯೋಜನೆ ಮಾಡಿರತಕ್ಕಂಥ ಆಚರಣೆಗಳು ಧಾರ್ಮಿಕ ಸ್ವರೂಪದ್ದಾಗಿಲ್ಲ ಮತ್ತು ಅವು ವಿಜಯದಶಮಿ ಸೇರಿದಂತಹ ನವರಾತ್ರಿ ಆಚರಣೆಗಳೊಂದಿಗೆ ಹೊಂದಿಕೆಯಾಗುತ್ತವೆ ಎಂಬುದು ಸ್ಪಷ್ಟವಾಗಿದೆ ಅಂತ ಕೂಡ ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು. ಈ ಕುರಿತಂತೆ ಬೇಸರವನ್ನ ಕೂಡ ಹೊರಗಾಕಿದ್ದಾರೆ ಪ್ರಮೋದಾದೇವಿ ಒಡೆಯರ್ ಅವರು.